ವೆಯ್ಟ್ ಲಾಸ್ ಮಾಡೋದು ಹೇಗೆ? ಇದು ಸ್ಟ್ರೈಟ್ ಕ್ವಶನ್ ಎಲ್ರೂದುನು. ಸುಮಾರು ಜನ ವೆಯ್ಟ್ ಲಾಸ್ ಮಾಡಕ್ ಆಗ್ದಿರೋರಾಗಿರ್ಬೋದು ಅಥವಾ ಡಯಟ್ಗಳು ಮಾಡಿ ಸೋತು ಸುಣ್ಣ ಆಗಿ ಕೈ ಕಟ್ಕೊಂಡು ಕೂತ್ಕೊಂಡಿರೋರಾಗಿರ್ಬೋದು. ಎಲ್ರೂ ಕ್ವಶನ್ ಒಂದೇ, ವೆಯ್ಟ್ ಲಾಸ್ ಮಾಡೋದು ಹೇಗೆ? ಇದನ್ನ ಯಾವ ರೀತಿ ಮಾಡಬೇಕು? ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅನ್ಕೊಂಡಿದಿರಲ್ಲ, ಈ ವಿಡಿಯೋ ನಿಮ್ಗೆ ಒಂಥರ ರೋಡ್ ಮ್ಯಾಪ್, ಇದೊಂಥರ ದಾರಿ ಕಾಣಿಸುತ್ತೆ. ಇದನ್ನ ನೀವು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲೈನ್ ಆಗಿ ಕೊನೆವರೆಗೂ ನೋಡಿದ್ರೆ ಬನ್ನಿ, ಹೆಂಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ನನ್ನ ರೀತಿಯಲ್ಲಿ ನನ್ನ ಕ್ಲೈಂಟ್ಸ್ ಯಾವ ರೀತಿ ಎಲ್ಲ ವೆಯ್ಟ್ ಲಾಸ್ ಮಾಡಿದ್ರಲ್ಲ ಅದೇ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ವೆಯ್ಟ್ ಲಾಸ್ ಹೇಗೆ ಮಾಡೋದು ಸೀರಿಯಸ್ ಆಗಿ ಮತ್ತು ಕರೆಕ್ಟ್ ಆಗಿ ಅಂತ. ಇಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ನಿಮ್ಮ ಗುರಿ ಸ್ಪಷ್ಟವಾಗಿರ್ಬೇಕು. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀರಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ವಿಡಿಯೋ ನೋಡ್ಬೇಡಿ, ಸೀರಿಯಸ್ ಆಗಿ ಕೇಳಿ, ಇಲ್ಲಿ ಕಿವಿಲ್ ಕೇಳಿ. ಇಲ್ಲಿ ನಿಮ್ಮ ಗುರಿ ಸ್ಪಷ್ಟವಾಗಿದೆಯಾ? ನಿಮ್ಮ ಗೋಲ್ ಕರೆಕ್ಟ್ ಆಗಿದೆಯಾ? ನಿಮ್ಮ ಗೋಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾನು ಸಣ್ಣ ಆಗ್ಬೇಕಷ್ಟೇ, ಇದು ಗೋಲ್ ಅಲ್ಲ. ನಾನು ಸಣ್ಣ ಆಗಬೇಕು ಅನ್ನೋದು ಗೋಲ್ ಅಲ್ಲ, ಆಯ್ತಾ. ನಾನು 2 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ 8ರಿಂದ 10 kg ವೆಯ್ಟ್ ಲಾಸ್ ಆಗಬೇಕು, ಇದು ಪರ್ಫೆಕ್ಟ್ ಗೋಲು. ನೋಡಿ, ಇಲ್ಲಿ ನಾನು ಸಣ್ಣ ಆಗಬೇಕು ಅನ್ಕೊಳ್ಳೋದಕ್ಕೂ ನಾನು 2ರಿಂದ 3 ತಿಂಗಳಲ್ಲಿ 8ರಿಂದ 10 kg ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಳ್ಳೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಇವತ್ತು ನಾನು ಅನ್ಕೊಂತೀನಿ, ಇಲ್ಲಪ್ಪ ನಾನು ಯಾವ್ದಾರು ಒಂದು ಡಯಟ್ ಮಾಡಿಬಿಟ್ಟು ಸಣ್ಣ ಆಗಬೇಕು ಅಂತ, ಇದು ವರ್ಕ್ ಆಗಲ್ಲ, ಆಯ್ತಾ. ಸಣ್ಣ ಆಗಬೇಕು ಅನ್ನೋದು ವರ್ಕ್ ಆಗಲ್ಲ, ಆಯ್ತಾ. ನಾನು 8ರಿಂದ 10 kg ಕರಗಿಸ್ತೀನಿ 3 ತಿಂಗಳೊಳಗಡೆ ಅನ್ನೋದು ಇದೆಯಲ್ಲ, ಇದು ಆ್ಯಕ್ಚುಲ್ಲು ರಿಯಾಲಿಟಿ, ಆಯ್ತಾ. ಈ ರಿಯಾಲಿಟಿ ಸುಮಾರು ಜನಕ್ಕೆ ಅರ್ಥನೇ ಆಗಲ್ಲ. ನೀವೆಲ್ಲ ಅನ್ಕೊಳ್ಳೋದು ವೆಯ್ಟ್ ಲಾಸ್ ಅನ್ನೋದು ಬರೀ ಸಣ್ಣ ಆಗೋದು, ದಪ್ಪ ಆಗೋದು, ಮತ್ತು ಇನ್ನೊಂದು ಏನಂತಾರೆ ಪೂರ್ತಿ ಸಣ್ಣ ಆಗ್ಬಿಟ್ಟು ಬಿಟ್ಬಿಡೋದು, ಇದೆಲ್ಲ ವೆಯ್ಟ್ ಲಾಸ್. ವೆಯ್ಟ್ ಲಾಸ್ ಅನ್ನೋದನ್ನು ಒಂದು ಗೋಲು, ಒಂದು ಗುರಿ. ಆ ಗುರಿ ಸ್ಪಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ವೆಯ್ಟ್ ಲಾಸು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಿಮ್ಮ ಗುರಿ ಈ ರೀತಿ ಆಗಿರಬೇಕು, ನಾನು 3 ತಿಂಗಳಲ್ಲಿ ಇಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ, ಒಂದೇ ಸಲಿಗೆ ನಾನು ಸಣ್ಣ ಆಗಲ್ಲ. ಇದು ನನ್ನ ಮೊದಲನೇ ಪಾಯಿಂಟು. ಇನ್ನು 2ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಡಯಟ್ ಇದೆಯಲ್ಲ, ಯಾರೇ ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಫ್ಯಾಟ್ ಲಾಸ್ ಮಾಡೋರಾಗಿರ್ಬೋದು, ಇದು ಕಿವಿಯಲ್ಲಿ ನೀಟಾಗಿ ಕೇಳ್ಕೊಳ್ಳಿ. ಇಲ್ಲಿ 70% ನಿಮ್ಮ ಡಯೆಟ್ಟು, ನೀವು ತಿನ್ನೋ ಅಂಥ ಫುಡ್ಡೇ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗೋದು. ಇನ್ನು ಕೇವಲ 30% ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ಎಕ್ಸಸೈಸು. ನೀವು ಅನ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗಿ ಎಕ್ಸಸೈಸ್ ಮಾಡ್ಬಿಡೋಣ, ನನ್ನ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಆಮೇಲೆ ಹೋಗ್ಬಿಟ್ಟು ಮನೇಲಿ ಇಷ್ಟ ಬಂದಿದ್ದು ತಿನ್ನೋಣ ಬರ್ನ್ ಮಾಡೋಣ, ಬಟ್ ವೆಯ್ಟ್ ಮಾತ್ರ ಆ ಕಡೆಯಿಂದ ಈ ಕಡೆಗೆ 1 kg ಅಳ್ಳಾಡಿರಲ್ಲ, ಆಯ್ತಾ. ಈ ಥರ ವಿಡಿಯೋ ನೋಡ್ತಿರೋರು ಸುಮಾರು ಜನ ಏನಂತಾರೆ ಈ ಎಕ್ಸ್ಪೀರಿಯನ್ಸ್ನ ಅನುಭವಿಸಿರ್ತೀರಾ. ಬಟ್ ಇವತ್ತು ಕ್ಲಿಯರ್ ಆಗಿ ಕೇಳ್ಕೊಳ್ಳಿ, ಇಲ್ಲಿ ನೀವೇನಾದ್ರು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕಾ, ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ ಇದೇ ಮೀನು. 70% ನೀವು ತಿನ್ನೋವಂಥ ಆಹಾರ, ಆಯ್ತಾ. ಇವತ್ತು ನನ್ನ ಕ್ಲೈಂಟ್ಸು ವೆಯ್ಟ್ ಲಾಸ್ ಎಂತಕ್ಕೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಮೇಯ್ನ್ ಫೋಕಸ್ ಮಾಡೋದು ಅವ್ರ ಡಯಟ್ ಫಿಕ್ಸ್ ಆಯಿತು ಅಂದರೆ ನೆಕ್ಸ್ಟ್ ಅವರ ಎಕ್ಸಸೈಸ್ನ ಫಿಕ್ಸ್ ಮಾಡೋದು. ಓವರ್ ಆಗಿ ಎಕ್ಸಸೈಸ್ ಮಾಡೋದಕ್ಕಿಂತ ಪ್ರಾಪರ್ ಆಗಿ ಎಕ್ಸಸೈಸ್ ಮಾಡಬೇಕು. ನಿಮ್ಮ ಫುಡ್ ಎಷ್ಟು ಕ್ಲೀನ್ ಆಗಿರುತ್ತೋ ಕಂಪ್ಲೀಟಾಗಿ ಮನೆ ಫುಡ್ ಇರಬೇಕು. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇರಬಾರ್ದು, ಯಾವುದೇ ರೀತಿ ಪೌಡರ್ ಇರಬಾರ್ದು, ಯಾವುದೇ ರೀತಿ ಶಾರ್ಟ್ ಕಟ್ಸು ಇರಬಾರ್ದು. ನೀವೇ ಮಾಡುವಂಥ ಮನೆ ಫುಡ್ಡಲ್ಲೇ ನಾವು ವೆಯ್ಟ್ ಲಾಸ್ ಮಾಡೋದು ನನ್ನ ಕ್ಲೈಂಟ್ಸು ಇವಾಗ ಮಾಡ್ತಿರೋದು. ನೀವು ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಫುಡ್ಡು ಕ್ಲೀನ್ ಆಗಿರಬೇಕು. ಈ ರೀತಿ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಫುಡ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಆಯ್ತಾ. ಎಕ್ಸಸೈಸ್ ಕೇವಲ 30%, ಇನ್ನು 70% ಡಿಪೆಂಡ್ ಆಗಿರೋದೆ ನಿಮ್ಮ ಫುಡ್ ಮೇಲೆ, ಅದು ಮನೆ ಫುಡ್ ಮೇಲೆ, ನ್ಯಾಚುರಲ್ ಫುಡ್ ಮೇಲೆ. ಇದಾಗಿತ್ತು ನನ್ನ 2ನೇ ಪಾಯಿಂಟು. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು, ಪ್ರತಿದಿನ ಪ್ರೋಟೀನ್, ಆಯಿತಾ. ಪ್ರೋಟೀನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಪ್ರೋಟೀನ್ ವ್ಯಾಲ್ಯೂನೇ ಗೊತ್ತಿರಲ್ಲ. ನಾನು ವೆಯ್ಟ್ ಲಾಸ್ ಅಂದರೆ ಏನಂತ ಅನ್ಕೊಬಿಡ್ತೀರಾ ಅಂತ ಹೇಳಿದ್ರೆ, ABC ಜ್ಯೂಸು, ಫ್ರೂಟ್ ಜ್ಯೂಸು, ಸೊಪ್ಪು ಜ್ಯೂಸು, ಆ ಜ್ಯೂಸು ಈ ಜ್ಯೂಸು ಅಂದ್ಕೊಂಡು ಚೆನ್ನಾಗಿ ಕಲ್ಸ್ದಂಗೆ ಕಲಸಿ ಕುಡಿತಾ ಇರ್ತೀರಾ, ಮತ್ತೆ ವೆಯ್ಟ್ ಲಾಸ್ ಆಗ್ತೀರಾ. ಬಟ್ ಸಡನ್ನಾಗಿ ಮತ್ತೆ ಒಂದು ವಾರದಲ್ಲಿ 2-3 kg ಜಾಸ್ತಿ ಆಗಿ ಹೋಗ್ತೀರಾ. ಈ ರೀತಿ ಎಲ್ಲ ವೆಯ್ಟ್ ಲಾಸ್ ಆಗಲ್ಲ ಮೇಡಮ್, ಈ ರೀತಿ ವರ್ಕ್ ಆಗಲ್ಲ. ಯಾರ್ಯಾರು ಪೌಡರು, ಜ್ಯೂಸಸ್ಸು ಮತ್ತು ಶಾರ್ಟ್ಕಟ್ ನೋಡ್ತಿದ್ದೀರಲ್ಲ, ಅವ್ರಿಗೆ ನಾನೇ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲಿ ಈ ರೀತಿ ವೆಯ್ಟ್ ಲಾಸ್ ನೀವು ಮಾಡಿದ್ರು ಅದು ವೇಸ್ಟೇ, ಅದು ಆಗಲ್ಲ. ನಿಮ್ಮ ವೆಯ್ಟ್ ಲಾಸ್ ಅಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಫುಡ್ಡು ಪ್ರೋಟೀನ್ ಇರಬೇಕು, ಕಾರ್ಬ್ಸ್ ಇರಬೇಕು, ಫೈಬರ್ ಇರಬೇಕು, ಗುಡ್ ಫ್ಯಾಟ್ಸ್ ಇರಬೇಕು, ಮತ್ತು ವಿಟಮಿನ್ಸ್ ಇರಬೇಕು. ಈ ರೀತಿ ಎಲ್ಲ ಬ್ಯಾಲೆನ್ಸ್ಡ್ ಮೀಲ್ ಇದ್ದಂಗೆ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಮಾಡಿರೋದನ್ನು ನೀವು ಲೈಫ್ ಟೈಮ್ನು ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಇಲ್ಲ ಅಂತೇಳಿ ನಾನು ಕ್ರ್ಯಾಶ್ ಡಯಟ್ ಮಾಡ್ತೀನಿ, ಇಲ್ಲಪ್ಪ ನಾನು ಬರೀ ಜ್ಯೂಸ್ ಕುಡ್ಕೊಂಡು ಅಥವಾ ಸೊಪ್ಪುಗಳು ತಿನ್ಕೊಂಡು ಅಥವಾ ಊಟನೇ ಬಿಟ್ಬಿಡೋದು, ಈ ರೀತಿ ಎಲ್ಲ ಮಾಡಿದ್ರೆ ಆಗಲ್ಲ. ನಿಮ್ಮ ಫುಡ್ಡಲ್ಲಿ 100%
100% ಪ್ರೋಟೀನ್ನ ಇನ್ಕ್ಲೂಡ್ ಮಾಡಬೇಕು. ಪ್ರೋಟೀನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ವೆಯ್ಟ್ ಲಾಸ್ಗಾಗಿರ್ಬೋದು, ಫ್ಯಾಟ್ ಲಾಸ್ಗಾಗಿರ್ಬೋದು. ಆಯ್ತಾ, ಆ ಪ್ರೋಟೀನ್ ಕಂಟೆಂಟ್ನ ಸ್ವಲ್ಪ ನೀವು ಜಾಸ್ತಿ ಮಾಡಿ, ಮಿಕ್ಕಿದ್ದನ್ನ ಸ್ವಲ್ಪ ಕಡಿಮೆ ಮಾಡಿದ್ರು ನಡೆಯುತ್ತೆ. ಬಟ್ ಪ್ರೋಟೀನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಂಗಿಲ್ಲ. ಇವಾಗ ನೀವು ಒಂದು 60 kg ಇದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಬಾಡಿಗೆ 70 to 75% ಆಯ್ತಾ ನಿಮಗೆ ಪ್ರೋಟೀನ್ ಬೇಕಾಗುತ್ತೆ ಬಾಡಿಗೆ. ಅದೇ ಎಸ್ಪೆಷಲಿ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಮಾಡೋರು ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ನನ್ನ 3ನೇ ಪಾಯಿಂಟ್, ನಿಮ್ಮ ಫುಡ್ಡಲ್ಲಿ ಪ್ರೋಟೀನ್ ಇಂಟೇಕು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಪ್ರೋಟೀನ್ ಅಂದರೆ ಏನು? ಚಿಕನ್ನು, ಮೊಟ್ಟೆ, ಪನ್ನೀರು, ಟೋಫು ಅಥವಾ ಕಾಳು, ಬೇಳೆ, ಇನ್ನೂ ಸುಮಾರಿದೆ ಆಯ್ತಾ, ಮೀನು. ಅದನ್ನ ಪೂರ್ತಿ ಲಿಸ್ಟ್ ಹೇಳ್ಕೊಂಡು ಹೋದ್ರೆ ಇದೇ ಬೇರೆ ವಿಡಿಯೋ ಆಗ್ಬಿಡುತ್ತೆ. ಪ್ರೋಟೀನ್ದು ಬೇಕಾದ್ರೆ ಮಾಡಿದ್ದೀನಿ ವಿಡಿಯೋ, ನೀವು ಈ ವಿಡಿಯೋ ಆದ್ಮೇಲೆ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು ನನ್ನ ವಿಡಿಯೋದಲ್ಲಿ. ಆಯ್ತಾ, ಇದಾಗಿತ್ತು ನನ್ನ 3ನೇ ಪಾಯಿಂಟು. ಈ ರೀತಿ ನೀವು ವೆಯ್ಟ್ ಲಾಸ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು 4ನೇ ಪಾಯಿಂಟು, ವೆಯ್ಟ್ ಲಾಸ್ ಹೇಗೆ ಮಾಡೋದು ಅನ್ನೋದು ಸುಮಾರು ಜನ ಕ್ವಶನ್ ಇರುತ್ತಲ್ಲ. ಇಲ್ಲಿ ವಾಕಿಂಗ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಮ್ಮ ಡಯಟ್ ಕರೆಕ್ಟ್ ಆಗಿದೆ, ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನನಗೆ ಗೋಲು ಸೆಟ್ ಆಯಿತು. ಇವಾಗ ವಾಕಿಂಗ್ ಮಹತ್ವ ಏನು? ವಾಕಿಂಗು ಎಷ್ಟು ಮಹತ್ವ ಅಂತ ಹೇಳಿದ್ರೆ, ಇವಾಗ ನಾವು ತಿನ್ನೋದಿದೆಯಲ್ಲ, ಬೆಳಿಗ್ಗೆ ಓಕೆ 30 ನಿಮಿಷ ವಾಕಿಂಗ್ ಮಾಡೋದು ಅಥವಾ ಸಂಜೆ 30 ನಿಮಿಷ ವಾಕಿಂಗ್ ಮಾಡೋದು ಬೇರೆ. ಬಟ್ ಊಟ ಆದ ನಂತರ ಆಯ್ತಾ ಒಂದು 2 ನಿಮಿಷ ಬಿಟ್ಟು ಮಾಡೋ ವಾಕಿಂಗ್ ಇದೆಯಲ್ಲ, 10-15 ನಿಮಿಷ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೀವು ತಿನ್ನೋವಂಥ ಫುಡ್ಡು ಜೀರ್ಣ ಆಗಬೇಕು, ಬರ್ನ್ ಆಗಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ವಾಕಿಂಗ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಫುಡ್ಡು ಆದಮೇಲೆ ಒಂದು 2 ನಿಮಿಷ ರೆಸ್ಟ್ ತಗೊಂಡು 3ನೇ ನಿಮಿಷಕ್ಕೆ ನೀವು ನಿಧಾನವಾಗಿ ವಾಕಿಂಗ್ ಮಾಡ್ತಿರಲ್ಲ, ಅದು ವೆಯ್ಟ್ ಲಾಸ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದು ಸುಮಾರು ಜನ ತಿಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ, ಆಯಿತು ನಾನು ಡಯಟ್ ಮಾಡಿದ್ರೆ ಟಕ್ ಅಂತ ಹೋಗಿ TV ಮುಂದೆ ಕೂತ್ಕೊಬಿಡೋದು, ಇಲ್ಲ ಹೋಗಿ ಬೆಡ್ ಮೇಲೆ ಬಿದ್ದುಬಿಡೋದು. ಈ ರೀತಿ ಮಾಡಬಾರ್ದು ಆಯಿತಾ. ನೀವು ತಿಂದಾದ ನಂತರ ಒಂದು 2 ನಿಮಿಷ ಆದಮೇಲೆ ಒಂದು 10-15 ನಿಮಿಷ ವಾಕಿಂಗ್ ಮಾಡಬೇಕು. ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ಗೆ. ನನ್ನ ಕ್ಲೈಂಟ್ಸ್ ಇವತ್ತು ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ನಾನು ಇದೇ ಮೆಥಡ್ ಹೇಳ್ಕೊಟ್ಟಿರೋದು, ಅವರು ಇದನ್ನೇ ಫಾಲೋ ಮಾಡ್ತಿರೋದು. ಹಾಗಂತ ಕಂಪ್ಲೀಟಾಗಿ ವಾಕಿಂಗ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಲ್ಲ ಆಯಿತಾ. ವಾಕಿಂಗ್ ಮಾಡಬೇಕು, ಬಟ್ ಇದು ಪಾರ್ಟ್ ಆಫ್ ವೆಯ್ಟ್ ಲಾಸ್ ಅಷ್ಟೇ. ಇದಕ್ಕೆಲ್ಲ ಇವಾಗ ಏನೆಲ್ಲ ಸಿಸ್ಟಮ್ ಹೇಳ್ಕೊಂಡು ಬಂದಲ್ಲ, ಇದೆಲ್ಲ ಕರೆಕ್ಟಾಗಿ ಬಂತು ಅಂದಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸು ಶುರು ಆಗೋದು. ನನ್ನ ಕ್ಲೈಂಟ್ಸ್ಗಳು ಇವತ್ತು ವೆಯ್ಟ್ ಲಾಸ್ ಮಾಡ್ತಿರೋದು ಇದೇ ರೀತಿ. ಇದಾಗಿತ್ತು ನನ್ನ 4ನೇ ಪಾಯಿಂಟು. ಇನ್ನು 5ನೇ ಪಾಯಿಂಟ್ ಬಂದ್ಬಿಟ್ಟು ನಿದ್ದೆ ಆಯಿತಾ. ಇದಕ್ಕೆಲ್ಲ ಮೇಯ್ನ್ ಕಿಂಗ್ ಬಂದ್ಬಿಟ್ಟೆ ನಿದ್ದೆ. ನೀವೆಷ್ಟೇ ಚೆನ್ನಾಗಿ ಡಯಟ್ ಮಾಡಿದ್ರು, ಎಷ್ಟೇ ಚೆನ್ನಾಗಿ ವಾಕಿಂಗ್ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರು, ನಿಮ್ಮ ನಿದ್ದೆ ಒಂದು ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಬಾಡಿ ರಿಕವರಿ ಆಗಲ್ಲ. ಈ ಸತ್ಯ, ಕಟು ಸತ್ಯ ನೀವು ಅರ್ಥ ಮಾಡ್ಕೊಬಿಡಬೇಕು. ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಫ್ಯಾಟ್ ಲಾಸ್ ಮಾಡೋರಾಗಿರಬಹುದು. ಬೆಳಗ್ಗೆಯಿಂದ ಚೆನ್ನಾಗಿ ನೀವು ಡಯಟು, ಎಕ್ಸಸೈಸು, ವಾಕಿಂಗ್ ಎಲ್ಲ ಮಾಡಿಬಿಟ್ಟು ಬರೀ ನೀವು ಏನಂತಾರೆ 12 ಗಂಟೆಗೆ ಮಲಗೋದು, 1 ಗಂಟೆಗೆ ಮಲಗೋದು, ಮತ್ತೆ ಬೆಳಗಿನ ಜಾವ 6 ಗಂಟೆಗೋ 7 ಗಂಟೆಗೋ ಎದ್ದೇಳೋದು, ಬರೀ 3-4 ಅವರ್ ನಿದ್ದೆ ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ದನ್ನು ನೀರಲ್ಲಿ ನೀವು ಹುಣ್ಸೆನ್ ತೆಯ್ದಂಗೆ ಆಯ್ತಾ. ಈ ಹುಣ್ಸೆನ್ ಬಿಟ್ಬಿಡ್ತೀವಲ್ಲ ನೀರಲ್ಲಿ, ಆ ರೀತಿ ಆಗ್ಬಿಡುತ್ತೆ ನದಿಯಲ್ಲಿ. ಆ ರೀತಿ ಮಾಡ್ಕೋಬೇಡಿ. ನೀವು ನಿದ್ದೆಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡಿ. ಒಂದೇ ಟೈಮಲ್ಲಿ ಮಲ್ಕೊಳ್ಳಿ, ಒಂದೇ ಟೈಮಲ್ಲಿ ಹೇಳಿ. ಇವತ್ತು ರಾತ್ರಿ 10 ಗಂಟೆಗೆ ಮಲಗಿದ್ರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಬೇಕು. ಮಿನಿಮಮ್ 7 to 8 ಅವರ್ಸ್ ನೀವು ನಿದ್ದೆ ಮಾಡಿದ್ರೆ ನಿಮ್ಮ ಬಾಡಿನೂ ಅಷ್ಟೇ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ, ರಿಕವರಿನೂ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಮಾಡೋರು ಆಯಿತಾ. ಇದನ್ನು ನೀವು ಕರೆಕ್ಟಾಗಿ ತಲೆಯಲ್ಲಿ ಸ್ಟ್ಯಾಂಪ್ ಹಾಕೋಬಿಡಿ. ನಿದ್ದೆನೂ ಇಂಪಾರ್ಟೆಂಟು ನಿಮ್ಮ ವೆಯ್ಟ್ ಲಾಸ್ಗೆ. ನಿದ್ದೆಯಿಂದ ಏನಪ್ಪ ಆಗುತ್ತೆ ಅಂತ ಮಾತ್ರ ಕ್ವಶನ್ ಮಾರ್ಕ್ ಹಾಕೊಂಡಿರೋರಿಗೆ ಇದು ಏನಂತಾರೆ ಒಂದು ಆನ್ಸರ್ ಅಂತ ಹೇಳ್ಬೋದು. ಪಾಪ ಇಲ್ಲಿ ಸುಮಾರು ಜನ ನೋಡ್ತಿರೋ ಪ್ರೊಫೆಷನಲ್ಸ್ ಆಗಿರ್ಬೋದು, ಅವ್ರಿಗೆ ನೈಟ್ ಶಿಫ್ಟ್ಗಳಾಗಿರ್ಬೋದು, ಮತ್ತೆ ಏನೋ ಮಿಡಲ್ ಶಿಫ್ಟ್ಸ್ಗಳಾಗಿರ್ಬೋದು, ಇದರಿಂದ ತೊಂದರೆ ಆಗ್ತಿರ್ಬೋದು ನಿಮ್ಮ ನಿದ್ದೆಗೆ. ಬಟ್ ನಾನು ಹೇಳೋದೇನು ಅಂತೇಳಿ, ನೀವು ನೈಟ್ ಶಿಫ್ಟ್ ಮಾಡಿ ಅಥವಾ ಮಿಡ್ ನೈಟ್ ಶಿಫ್ಟ್ ಮಾಡಿ ಯಾವುದೇ ಮಾಡಿದ್ರು ಅಟ್ಲೀಸ್ಟ್ 7 to 8 ಅವರ್ಸ್ ನಿದ್ದೆನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಫೋಕಸ್ ಮಾಡಿ. ಈ ರೀತಿ ಫೋಕಸ್ ಮಾಡ್ಕೊಂಡಾಗ ನಿಮ್ಮ ಬಾಡಿ ಚೆನ್ನಾಗಿ ರಿಕವರಿ ಆಗುತ್ತೆ. ಇದಾಗಿತ್ತು ನನ್ನ 5ನೇ ಪಾಯಿಂಟು. ಇನ್ನು 6ನೇ ಪಾಯಿಂಟ್ ಬಂದ್ಬಿಟ್ಟು ವಾಟರ್ ಇಂಟೇಕ್. ನೀರನ್ನು ಏನಂತಾರೆ ಎಷ್ಟು ಚೆನ್ನಾಗಿ ಕುಡಿತೀವೋ ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಕ್ಲೀನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಮತ್ತು ನಿಮಗೆ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಆಯಿತಾ. ಸುಮಾರು ಜನ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ತೋರಿಸ್ಬಿಟ್ರೆ ಇನ್ನು ಸಂಜೆವರೆಗೂ ನೀರೇ ಕುಡಿಯಲ್ಲ ಆಯಿತಾ. ಮಧ್ಯಾಹ್ನ ಒಂದು ಸ್ವಲ್ಪ, ಬೆಳಿಗ್ಗೆ ಒಂದು ಸ್ವಲ್ಪ, ರಾತ್ರಿ ಒಂದು ಸ್ವಲ್ಪ, ಊಟ ಆದಮೇಲೆ ಅಲ್ಲಿವರೆಗೂ ನೀರೇ ತೋರಿಸಲ್ಲ. ದಯವಿಟ್ಟು ನೀರು ಚೆನ್ನಾಗಿ ಕುಡೀರಿ. ನಿಮಗೆ ಈ ವೆಯ್ಟ್ ಲಾಸ್ ಮಾಡೋರಿಗೆ, ಫ್ಯಾಟ್ ಲಾಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗುತ್ತೆ. ಇದಕ್ಕೆಲ್ಲ ಸ್ವಲ್ಪ ನಿಮಗೆ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ಈ ನೀರಿಂದ ಮಾತ್ರ ಸಾಧ್ಯ. ನೀವು ಡೈಲಿ 2.5-3 ಲೀಟ್ರ್ ನೀರು ಕುಡಿಲೇಬೇಕು. ಚಳಿಗಾಲ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನೆಗ್ಲಿಜೆನ್ಸ್ ಮಾಡಿಬಿಡಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಟ್ಲೀಸ್ಟು 2-2.5 ಲೀಟ್ರ್ ಆದರೂ ನೀರು ಕುಡಿಲೇಬೇಕು ವೆಯ್ಟ್ ಲಾಸ್ ಮಾಡೋರು. ಇದು ಒಂದು
ಮುಖ್ಯ ಏನಂತಾರೆ ಇಂಪಾರ್ಟೆಂಟ್ ಪಾಯಿಂಟು ವಾಟರ್ ಇಂಟೇಕು ವೆಯ್ಟ್ ಲಾಸ್ ಮಾಡೋರಿಗೆ. ನಮ್ಮ ಫುಡ್ ಕಂಟ್ರೋಲ್ ಮಾಡಿ ನೀರನ್ನು ಹೆಚ್ಚಿಗೆ ಮಾಡಿ ಆಯಿತಾ ನಮ್ಮ ಬಾಡಿಗೆ ಸೇರಿಸಿದಾಗ ನಿಮ್ಮ ವೆಯ್ಟ್ ಲಾಸ್ ಆಗಿರ್ಬೋದು, ಫ್ಯಾಟ್ ಲಾಸ್ ಆಗಿರ್ಬೋದು ಟೈಮ್ ಟು ಟೈಮ್ ಆಗ್ತಾ ಹೋಗುತ್ತೆ. ವಾರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಯಿತಾ. ಇದಾಗಿತ್ತು ನನ್ನ 6ನೇ ಪಾಯಿಂಟು. ಇನ್ನು 7ನೇ ಪಾಯಿಂಟ್ ಬಂದ್ಬಿಟ್ಟು ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಪೇಷನ್ಸು ಆಯಿತಾ. ಪೇಷನ್ಸ್ ಅಂತ ಹೇಳಿದ್ರೆ ಏನು? ಪೇಷನ್ಸ್ ಅಂತ ಹೇಳಿದ್ರೆ ನಾವು ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇವತ್ತು ಅನ್ಕೊತೀವಿ. ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ಇನ್ನೊಂದು ವಾರದೊಳಗಡೆ ನಮಗೆ 10 kg ಕರ್ಬಿಡಬೇಕು, 5 kg ಕರ್ಬಿಡಬೇಕು. ಇದು ಎಂಥ ಮೈಂಡ್ ಸೆಟ್ ಅಂತಲೇ ಗೊತ್ತಾಗಲ್ಲ ನನಗೆ ಆಯಿತಾ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಒಂದು 20 kg ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ 2-3 ವರ್ಷದಲ್ಲಿ ಒಂದು 20 kg ಜಾಸ್ತಿ ಆಗಿರುತ್ತೆ. ಆ 20 kg ಕರಗಿಸೋದಕ್ಕೇನೆ ನೀವು 1 ತಿಂಗಳಲ್ಲಿ ಕರಗಿಸ್ಬೇಕು ಅಂತ ಕೂತ್ಕೊಬಿಡ್ತೀರ. ಈ ತಪ್ಪನ್ನ ನೀವು ಮಾಡೋದನ್ನ ಬಿಡಬೇಕು ಆಯ್ತಾ. ಎಲ್ಲಿವರೆಗೂ ನಿಮಗೆ ಆ ಪೇಷನ್ಸ್ ಲೆವೆಲ್ ಬರಲ್ವೋ, ಎಲ್ಲಿವರೆಗೂ ಆ ತಾಳ್ಮೆ ಅನ್ನೋದು ಬರಲ್ವೋ, ಅಲ್ಲಿವರೆಗೂ ನಿಮ್ಮ ವೆಯ್ಟ್ ಲಾಸ್ ಆಗಲ್ಲ. ನಿಮ್ಗೆ 1ನೇ ವಾರದಲ್ಲಿ ರಿಸಲ್ಟ್ ಸಿಗಬೇಕು, 2ನೇ ವಾರದಲ್ಲಿ ರಿಸಲ್ಟ್ ಸಿಗಬೇಕು, ಈ ಹುಚ್ಚುತನ ಬಿಟ್ಬಿಡಬೇಕು. ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ನಾನು ಮೊದಲನೇ ಪಾಯಿಂಟ್ ಹೇಳಿದ್ನಲ್ಲ, ಗುರಿ ಕರೆಕ್ಟಾಗಿ ಇಟ್ಕೊಳ್ಳಿ. 3 ತಿಂಗಳಲ್ಲಿ ಇಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ ನಾನು, 1 ವಾರದಲ್ಲಿ ಇವತ್ತು 1 kg ಕಡಿಮೆ ಆಯ್ತಾ, ನೆಕ್ಸ್ಟ್ ವಾರ ವೆಯ್ಟ್ ಲಾಸೇ ಆಗಿಲ್ದಿರ್ಬೋದು, ಮತ್ತೆ ಅದೇ ವೆಯ್ಟಲ್ಲಿ ಇರ್ಬೋದು. ಹಾಗಂದ್ಬಿಟ್ಟು ನಾವು ಧೃತಿಗೆಡಬಾರ್ದು. ನಾವು ಕರೆಕ್ಟಾಗಿ ಮತ್ತೆ ಕನ್ಸಿಸ್ಟೆನ್ಸಿನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರಿಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಪ್ಲಾನ್ ಹಿಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ವೆಯ್ಟ್ ಲಾಸ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಹೊರತು ಒಂದೊಂದು ವಾರಕ್ಕೆ ರಿಸಲ್ಟ್ಸ್ ಕಾಯ್ತಾ ಕೂತಿರ್ತಾರಲ್ಲ ಅಂಥವ್ರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ. ನೀವೆಲ್ಲೇ ಕೋಚಿಂಗ್ ತಗೊಳ್ಳಿ, ಎಲ್ಲೇ ಪ್ಲಾನ್ ತಗೊಳ್ಳಿ, ಏನೇ ಮಾಡಿ, ನಿಮಗೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು, ಅದ್ರ ಜೊತೆಗೆ ನಿಮಗೆ ಪ್ರಾಪರ್ ಗೈಡೆನ್ಸ್ ಇಂಪಾರ್ಟೆಂಟು. ಇವಾಗ ಇಷ್ಟು ಪಾಯಿಂಟ್ಸ್ ಹೇಳಿದ್ನಲ್ಲ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ, ಇದ್ರ ಜೊತೆಗೆ ನಿಮಗೆ ಒಂದು ಗೈಡೆನ್ಸ್ ಇದ್ದಾಗ ಮಾತ್ರ ನೀವು ಕರೆಕ್ಟಾಗಿ ವೆಯ್ಟ್ ಲಾಸ್ ಮಾಡೋದಕ್ಕಾಗೋದು. ಸುಮಾರು ಜನ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಿರೋರು ಇವತ್ತು ಎಷ್ಟೆಲ್ಲ ವಿಡಿಯೋ ನೋಡಿ, ಎಷ್ಟೆಲ್ಲ ಡಯಟ್ ಎಲ್ಲ ನಿಮಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಇವತ್ತು ವೆಯ್ಟ್ ಲಾಸ್ ಎಂತಕ್ಕೆ ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಆಯಿತಾ, ನಿಮಗೆ ಅಲ್ಲಿ ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲ. ಇವತ್ತು ನನ್ನ ಕ್ಲೈಂಟ್ಸ್ ಏನಕ್ಕೆ ಇವತ್ತು ಅವರು ಏನಂತಾರೆ 2 ತಿಂಗಳಲ್ಲಿ 8ರಿಂದ 10 kg, ಕೆಲವರು 3 ತಿಂಗಳಲ್ಲಿ 15 kg 18 kg ಎಲ್ಲ ವೆಯ್ಟ್ ಲಾಸ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ನನ್ನ ಕಡೆಯಿಂದ ಪ್ರಾಪರ್ ಗೈಡೆನ್ಸು. ಪ್ರತಿದಿನ ಅವ್ರಿಗೆ ಏನಂತಾರೆ ಫೋಟೋಸ್ಗಳು ಚೆಕ್ ಮಾಡ್ತಿದ್ದೆ, ಫುಡ್ ಫೋಟೋಸ್ಗಳು ಟ್ರ್ಯಾಕಿಂಗ್ ಮಾಡ್ತಿರ್ತೀನಿ. ಒಂದೊಂದ್ಸಲಿ ಅವ್ರು ತಪ್ಪು ಮಾಡಿದಾಗ ನಾನು ಏನಂತಾರೆ ನನ್ನ ಸ್ಟೂಡೆಂಟ್ಸ್ ಅಂದ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿ ಅಲ್ಲಲ್ಲೇ ಅವ್ರಿಗೆ ಸರಿ ಮಾಡ್ತಿರ್ತೀನಿ. ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದನ್ನು ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಕೊಡ್ಕೊಂಡು ಅವ್ರು ವೆಯ್ಟ್ ಲಾಸ್ ಆಗೋವರೆಗೂ ನನ್ನ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಇರುತ್ತೆ. ಈ ರೀತಿ ನನ್ನ ಪರ್ಸ್ನಲ್ ಕೋಚಿಂಗ್ ಇರುತ್ತೆ ಆಯಿತಾ. ಈ ಪಾಯಿಂಟ್ಸ್ ಎಲ್ಲ ನನ್ನ ಕೋಚಿಂಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೀವು ಏನಾದರೂ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ನಿಮ್ಮ ಮೈಂಡಲ್ಲೂ ಇತ್ತು, ನಿಮ್ಮ ಹಾರ್ಟಲ್ಲೂ ಇತ್ತು, ಇಲ್ಲ ನನ್ನ ದೇಹ ಇನ್ನು ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ನನಗೆ ಯಾರಾದರೂ ಒಬ್ಬರು ಪ್ರಾಪರ್ ಗೈಡೆನ್ಸ್ ಮಾಡೋರು ಬೇಕು, ನನಗೆ ಪ್ರಾಪರ್ ಕೋಚಿಂಗ್ ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿ ಆಯಿತಾ. ನಾನು ನಿಮ್ಮನ್ನು ಅನಲೈಸ್ ಮಾಡಿ ನೀವು ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಪರ್ಸ್ನಲ್ ಕೋಚಿಂಗ್ ಪ್ರೋಗ್ರಾಮ್ಗೆ ನಿಮ್ಮನ್ನು ಜಾಯಿನ್ ಮಾಡ್ಕೊತೀನಿ. ನೀವು 2 ತಿಂಗಳಲ್ಲಿ 8ರಿಂದ 10 kg, 3 ತಿಂಗಳಲ್ಲಿ 12ರಿಂದ 15 kg ವರೆಗೂ ನೀವು ವೆಯ್ಟ್ ಲಾಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಎಕ್ಸಾಕ್ಟ್ ಆಗಿ ಬಿಗಿನರಿಂದ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲ್ ವರೆಗೂ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಆಯಿತಾ. ನೀವು ಇವತ್ತೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಥ್ಯಾಂಕ್ ಯು ಸೋ ಮಚ್.